ಒಂದು ಥೆಸಲೋನಿಕ 5ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ನಾವು ದೇವರ ಹತ್ರ ಒಂದು ಕನೆಕ್ಷನ್ ಇಟ್ಕೊಂಡ್ರೆ ನಾವು ಯಾವಾಗಲೂ ಅಂದರೆ ಎಡಬಿಡದೆ ದೇವರನ್ನ ಪ್ರಾರ್ಥನೆ ಮಾಡಬಹುದು. ನಾವು ಯಾವ ಕೆಲಸವನ್ನು ಮಾಡುತ್ತಿದ್ದರೂ ಕೂಡ ದೇವರ ಹತ್ರ ಒಂದು ಕನೆಕ್ಷನ್ ಇಟ್ಕೊಂಡ್ರೆ ದೇವರ ಹತ್ರ ಆಮೇಲೆ ನಾವು ಪ್ರಾರ್ಥನೆ ಮಾಡುವುದಕ್ಕೆ ಸಾಧ್ಯ ಆಗ್ತದೆ. ದಾವೀದನು 71ನೇ ಕೀರ್ತನೆ 8ನೇ ವಾಕ್ಯವನ್ನು ಓದುವಾಗ, ನನ್ನ ಬಾಯಲ್ಲಿ ನಿನ್ನ ಸ್ತೋತ್ರವಲ್ಲದೆ ಮತ್ತೊಂದಿಲ್ಲ ಎಂಬುದಾಗಿ ತಾನು ಬರೆಯುವಂಥದ್ದನ್ನು ನಾವು ಕಾಣ್ತೇವೆ. ಅದು ಮಾತ್ರ ಅಲ್ಲದೆ ಆ 8ನೇ ವಾಕ್ಯವನ್ನು ಓದುವಾಗ, ದಿನವೆಲ್ಲ ನಿನ್ನ ಘನತೆಯನ್ನು ವರ್ಣಿಸುತ್ತಿರುವನು ಎಂಬುದಾಗಿ ಒಂದು ಮಾತನ್ನು ಕೂಡ ದಾವೀದನು ಹೇಳ್ತಾನೆ. ಆ ದಿನವೆಲ್ಲ ತನ್ನ ದೇವರ ಒಂದು ಘನತೆಯನ್ನು ವರ್ಣಿಸುವುದಕ್ಕೆ ಆತನಿಗೆ ಸಮಯವಿತ್ತ ಆ ರಾಜನ ಒಂದು ಸ್ಥಾನದಲ್ಲಿದ್ದಂಥ ವ್ಯಕ್ತಿಗೆ ಎಂಬುದನ್ನು ನಾನು ಚಿಂತನೆ ಮಾಡ್ತಾ ಇದ್ದೆ. ಆ 71ನೇ ಕೀರ್ತನೆಯ 24ನೇ ವಾಕ್ಯದಲ್ಲೂ ಕೂಡ ಓದುವಾಗ ಆ ಕೊನೆಯ ಭಾಗದಲ್ಲಿ, ಆದ್ದರಿಂದ ನನ್ನ ನಾಲಿಗೆಯು ದಿನವೆಲ್ಲ ನಿನ್ನ ನೀತಿ ಸಾಧನೆಯನ್ನು ವರ್ಣಿಸುತ್ತಿರುವುದು ಎಂಬುದಾಗಿ ಕೂಡ ಬರೀತಾರೆ. ದಾವೀದನು ಎಂಥ ಪರಿಸ್ಥಿತಿಯಲ್ಲಿ ಇದ್ದವನು, ಅವನನ್ನು ದೇವರು ಕರೆದುಕೊಂಡಂತ ಬಂದಂಥ ಸ್ಥಾನಮಾನ ಎಂಥದ್ದಾಗಿತ್ತು ಎಂಬುದನ್ನು ನಾನು ನೆನೆಸುವಾಗ ಅವನ ದಿನವೆಲ್ಲ ಆತನು ವರ್ಣಿಸ್ತಿದ್ದ, ಆತನ ಒಂದು ನೀತಿ ಸಾಧನೆಯನ್ನು ವರ್ಣಿಸ್ತಾ ಇದ್ದ ಮತ್ತು ದೇವರ ಒಂದು ದೇವರನ್ನ ದಿನ ಘನಪಡಿಸ್ತಾ ಇದ್ದ ಎಂಬುದನ್ನು ನಾನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಯಿತು. ದಾವೀದನು ತಾನು ಇದ್ದಂಥ ಕಾಡಿನಲ್ಲಿ ಅಂದರೆ ತಾನು ಅಭಿಷೇಕಿಸುವುದಕ್ಕೆ ಮುಂಚೆ ಕಾಡಿನಲ್ಲಿ ಕುರಿ ಮೇಯಿಸ್ತಾ ತನ್ನ ಮನೆಯವರಿಂದ ತಳ್ಳಲ್ಪಟ್ಟು, ಊರಿನವರಿಂದ ತಳ್ಳಲ್ಪಟ್ಟು, ಅಣ್ಣ ತಮ್ಮಿಂದರಿಂದ ತಳ್ಳಲ್ಪಟ್ಟು, ಯಾರಿಗೂ ಬೇಡವಾದಂಥ ಒಂದು ವ್ಯಕ್ತಿಯಾಗಿ ಆ ಕಾಡಿನಲ್ಲಿ ಆ ಒಂದು ಕುರಿಗಳನ್ನ ಮಧ್ಯದಲ್ಲಿ ತನ್ನ ಕಿನ್ನರಿಯನ್ನು ಬಾರಿಸ್ತಾ ದೇವರನ್ನು ಆರಾಧನೆ ಮಾಡುತ್ತಾ ಇದ್ದಂಥ ಒಬ್ಬ ಆರಾಧನೆಯ ವೀರನೇ ಆಗಿದ್ದನು. ಆದ್ದರಿಂದಲೇ ಸಮುವೇಲನಿಗೆ ದೇವರು ಹೇಳ್ತಾರೆ, ಕೊಂಬನ್ನ ಎಣ್ಣೆಯಿಂದ ತುಂಬಿಸಿಕೊಂಡು ನೀನು ಬೆತ್ಲೆಹೇಮಿಗೆ ನಡೆ, ಅಲ್ಲಿ ಈ ಶಾಯನ ಮಣ್ಣೆತನದಲ್ಲಿ ನಾನೊಬ್ಬನನ್ನ ಕಂಡಿದ್ದೇನೆ ಎಂಬುದಾಗಿ. ಅಂದ್ರೆ ದಾವೀದನಿಗೆ ನೀನು ಅಭಿಷೇಕಿಸು ಎಂಬುದಾಗಿ ಒಂದು ಮಾತನ್ನು ಕೂಡ ಹೇಳ್ಬೋದಿತ್ತು. ಅಲ್ಲಿ ಅಣ್ಣ ತಮ್ಮಿಂದರು ಎಲ್ಲರನ್ನೂ ಕೂಡ ಅಲ್ಲಿ ನಿಲ್ಲಿಸಿ ಅಭಿಷೇಕಿಸುವಾಗ ದೇವರು ಅವರು ಯಾರನ್ನು ಆರಿಸಿಕೊಂಡಿಲ್ಲ ಎಂಬುದಾಗಿ ಒಬ್ಬರಾದ ಮೇಲೆ ಒಬ್ಬರನ್ನ ಅಭಿಷೇಕಿಸುವುದಕ್ಕೆ ಕರೆದು ಅವರ ಮೇಲೆ ಕೈ ಇಟ್ಟು ಪ್ರಾರ್ಥಿಸುವಾಗ ಅವರೆಲ್ಲರನ್ನೂ ಕೂಡ ಆಮೇಲೆ ದೇವರು ತಳ್ಳಿ ನಾನು ಮತ್ತೊಬ್ಬನನ್ನು ಕಂಡಿದ್ದೇನೆ ಎಂಬುದಾಗಿ ದೇವರು ಅಲ್ಲಿ ಆಲೋಚನೆ ಕೊಡುವಾಗ ಆ ಸಮುವೇಲನೇ ಹೇಳ್ತಾನೆ, ಮತ್ತೊಬ್ಬನ ಯಾರಾದರೂ ಇದ್ದಾರೋ ಎಂಬುದಾಗಿ ಕೇಳಿದಾಗ, ಹೌದು ಮತ್ತೊಬ್ಬನಿದ್ದಾನೆ, ಅವನ ಕಾಡಿನಲ್ಲಿ ಕುರಿ ಮೇಯಿಸ್ತಾನೆ ಎಂಬುದಾಗಿ. ಅವನ್ನ ಕರೆತನ್ನಿರಿ, ಯಾಕೆ ಕರೆತನ್ನಿರಿ ಎಂಬುದಾಗಿ ಕೇಳಿದಾಗ ಡೈರೆಕ್ಟಾಗಿ ಹೇಳ್ಬೋದಿತ್ತು ದೇವರು ದಾವೀದನನ್ನು ಮಾತ್ರ ಅಭಿಷೇಕಿಸು ಎಂಬುದಾಗಿ. ಕೊನೆಯ ಭಾಗದಲ್ಲಿ ಯಾಕೆ ಅವರನ್ನು ಕರೆತಂದರು ಎಂಬುದಾಗಿ ನಡೆಸುವಾಗ ಕೀರ್ತನೆ ಭಾಗದ 23ನೇ ಅಧ್ಯಾಯದಲ್ಲಿ, ಶತ್ರುಗಳ ಮುಂದೆ ನೀನು ನನಗೆ ಔತಣವನ್ನು ಸಿದ್ಧಪಡಿಸ್ತಿ ಎಂಬುದಾಗಿ ನಾವು ಆ ಔತಣ ಯಾಕೆ ಪಡಿಸ್ತಾನೆ ಎಂಬುದಾಗಿ ನೋಡುವಾಗ, ಸೌಲನ ಒಂದು ಆಸ್ಥಾನದಲ್ಲಿ ಅಂದರೆ ಸೌಲನ